ಏನೋ ಏ ಯಾಕಮ್ಮ ನಮ್ಮ ಇನ್ಫ್ಯಾಕ್ಟ್ ಡೆವಿಲ್ ಸಿನಿಮಾ ಬಂದಾಗ ಹಿ ವಾಸ್ ಸೋ ಎಕ್ಸೈಟೆಡ್. ನಮ್ಮ ಸಿನಿಮಾ ಈ ಸಿನಿಮಾ ಚೆನ್ನಾಗಾಗಬೇಕು, ವಿಲ್ ಪ್ರಮೋಟ್ ದಿಸ್ ಫಿಲ್ಮ್ ಅಂತ ಹೇಳಿದವರು ಶಿವಣ್ಣ. ಇದು ನಾವು ಜೊತೆಲಿದ್ದವರು ನಾವು ಅದನ್ನು ವಿಟ್ನೆಸ್ ಮಾಡ್ತೀವಿ. ನನಗೆ ಅನ್ಸೋದು ಇದನ್ನೆಲ್ಲ ಹೇಳಬೇಕು. ಈ ಅಂದರೆ ಅವಾಗ ಫ್ಯಾನ್ಸ್ಗಳಿಗೆ ಗೊತ್ತಾಗತ್ತೆ. ಮತ್ತೊಂದು ಅದೆಲ್ಲ ಕಡೆ BGS ಕಾಲೇಜ್ ಗ್ರೌಂಡಲ್ಲ ಏನೋ ವಿನೀಶ್ ಅವ್ರು ಸಿಕ್ಕಿದ್ದಾಗ ಅವ್ರನ್ನ ಬೆಂತಟ್ಟಿ ಮಾತಾಡಿಸಿ ಏನು ಓದ್ತಿದ್ಯಪ್ಪ ಏನು ಅಂತ ಮಾತಾಡಿದ್ದು ಒಂದು ವಿಡಿಯೋ ವೈರಲ್ ಆಗಿತ್ತು ಅದೇ ಟೈಮಲ್ಲೇ. ಲಕ್ಷ್ಮಿ, ನನಗೆ ಇನ್ನೊಂದು ಮುಖ್ಯವಾದಂಥ ವಿಷಯ, ನನಗೆ ಈ ಫ್ಯಾನ್ ವಾರ್ಸ್ ಬಗ್ಗೆ ಅಂದರೆ ಯಾಕೆ ಹೀಗೆ ನಡೀತಿದೆ ಅನ್ನೋದು ನನಗೆ ಗೊತ್ತಿಲ್ಲ. ಅಂದರೆ ನಡೀತಿರೋ ಖಂಡಿತವಾಗ್ಲೂ ಫ್ಯಾನ್ ವಾರ್ ಇರಬೇಕು, ಸ್ಟಾರ್ ವಾರ್ ಇರಬೇಕು, ಎಲ್ಲವೂ ಇರಬೇಕು, ಆದರೆ ಅದು ಹೆಲ್ದಿಯಾಗಿರಬೇಕು. ಎಲ್ಲರೂ ನಮ್ಮವರಲ್ವಾ ಲಕ್ಷ್ಮಿ? ಅವ್ರಿಗಿಂತ ಸಿನಿಮಾ ನಾವು ಚೆನ್ನಾಗಾಗಬೇಕು ಅಂತ ಹೆಲ್ದಿಯಾಗಿರಬೇಕು. ಅವ್ರ ಸಿನಿಮಾ ಮಾಡಿದಾಗ ಹೋಗಿ ಅಪ್ರಿಷಿಯೇಟ್ ಮಾಡಬೇಕು, ನನ್ನ ಸಿನಿಮಾ ಮಾಡಿದೀನಿ ಬನ್ನಿ ನೋಡಿ ಅನ್ಬೇಕು, ಆ ಥರ ಇರಬೇಕು. ಬಟ್ ಲಕ್ಷ್ಮಿ, ನಾನು ನೋಡಿದ್ದೀನಲ್ವಾ, ಅಪ್ಪು ಅವರು ಶಿವಣ್ಣ ಅವ್ರನ್ನ ಇಷ್ಟಪಡೋವಂಥವ್ರೆಲ್ಲ ದರ್ಶನ್ ಸರ್ ಸುದೀಪ್ ಸರ್ನೆಲ್ಲ ಇಷ್ಟಪಡ್ತಾರೆ. ಸುದೀಪ್ ಸರ್ ದರ್ಶನ್ ಸರ್ ಫ್ಯಾನ್ಸ್ ಎಲ್ಲ ಯಶ್ ಅವ್ರ ಸಿನಿಮಾ ಇಲ್ಲ ಧ್ರುವ ಸಿನಿಮಾ. ಅಂದರೆ ಇಲ್ಲಿ ಪ್ರಾಬ್ಲಮ್ ಏನು ಗೊತ್ತಾ, ಯಾರೋ ಒಂದು ಸೆಟ್ ಆಫ್ ಗ್ಯಾಂಗ್ ಗ್ರೂಪ್ ಅಂತ ಇರುತ್ತೆ, ಅವ್ರ ಮಧ್ಯೆ ತಂದಿಟ್ಬಿಟ್ಟು ಅಷ್ಟೇ ಮಜಾ ತಗೊಳ್ಳೋದು. ಇಲ್ಲಿ ಯಾರಿಗೂ ಯಾರ ಮೇಲೂ ಸಮಸ್ಯೆ ಇಲ್ಲ, ಯಾರಿಗೂ ಯಾರ ಮೇಲೂ ಹೊಟ್ಟೆ ಕಿಚ್ಚಿಲ್ಲ. ಆಮೇಲೆ ಈ ಮಾತು ಹೇಳ್ಬಿಟ್ಟು ನಾನೇನೋ ದೊಡ್ಡದಾಗಿ ಇಲ್ಲಿ ಏನೋ ನಾನು ಎಕ್ಸಾಂಪಲ್ ಸೆಟ್ ಮಾಡ್ತಿದ್ದೀನಿ, ಅಂದರೆ ಐ ಜಸ್ಟ್ ವಾಂಟ್ ಟು ಕನೆಕ್ಟ್ ದ ಸ್ಟಾರ್ಸ್ ಅಂತ ಏನಲ್ಲ. ನಾನು ನೋಡಿರೋದು, ನಾನು ಕೇಳಿರೋದು. ನಾನು ಶಿವಣ್ಣ ಜೊತೆ ಕೆಲಸ ಮಾಡ್ತಿರೋದ್ರಿಂದ ಒಂದು ಕಾರ್ಯಕ್ರಮದಲ್ಲಿ ಅವ್ರ ಮಾತಾಗಿರ್ಬೋದು, ಅವ್ರಿಗಿರೋಂಥ ಅಭಿಪ್ರಾಯ ಮತ್ತು intentions about all the artists is so high. ಅವ್ರು ಯಾವತ್ತೂ ಯಾರ ಬಗ್ಗೆ, ಇವಾಗ ನಾವೆಲ್ಲ ಹತ್ರದಲ್ಲಿರೋದ್ರಿಂದ ಏನಾದ್ರು ಒಂದಾದ್ರೂ ನೆಗೆಟಿವ್ ಕಾಮೆಂಟ್ ಪಾಸ್ ಮಾಡ್ಬೋದಲ್ವ, ಬಿಡಮ್ಮ ಅಂತ ಹೇಳಲ್ಲ, ಒಳ್ಳೇದಾಗಬೇಕಮ್ಮ, ನಮ್ಮ ಸಿನಿಮಾಮ್ಮ, ನಮ್ಮ ಕನ್ನಡ ಸಿನಿಮಾ ಅಂತ ಹೇಳೋರು. ಹಾಗೇನೆ ಈಗ ನಾನು ಮಾಡ್ತಿರೋಂಥ ಕೆಲಸ, ಇವಾಗ ವಿಜಯ್ ಆಗಿದ್ರು ಸರಿ, ಇನ್ಫ್ಯಾಕ್ಟ್ ಈವನ್ ದರ್ಶನ್ ಸರ್ ಆಲ್ಸೋ ಇನ್ ದ್ಯಾಟ್ ವೇ. ಇಲ್ಲಿ ಯಾರಿಗೂ ಯಾರ್ದು ಸಮಸ್ಯೆ ಇಲ್ಲ ಲಕ್ಷ್ಮಿ. ಕೆಲವರು ಜೊತೆಗಿರ್ತಾರಲ್ಲ, ಅವರು ಸಣ್ಣದಾಗಿ ಒಂದು ಸ್ಪಾರ್ಕ್ ಕ್ರಿಯೇಟ್ ಮಾಡ್ತಾರೆ, ನೋಡಿ ಅಣ್ಣ ಇಲ್ಲ ನೋಡಿ ಬಾಸ್, ಅದೆಲ್ಲ ತಪ್ಪು ಲಕ್ಷ್ಮಿ. ದೇ ಶುಡ್ ನಾಟ್ ಡೂ ದ್ಯಾಟ್. ಅವರು ಏನೋ ಒಂದು ಮಾತು, ಏನೋ ಒಂದು ಸ್ಟೇಟ್ಮೆಂಟ್ ಪಾಸ್ ಮಾಡಿರ್ತಾರೆ, ಇಲ್ಲ ಏನೋ ಒಂದು ಸ್ಪೀಚ್, ಏನೋ ಒಂದು ಗೆಟ್ ಟುಗೆದರಲ್ಲಿ ಏನೋ ಮಾತಾಡಿದಾಗ ಅದು ಕಾಂಟೆಕ್ಸ್ಟ್ ಬೇರೆ ಥರ ತೊಗೊಂಡೋಗಿ ಬೇರೆ ವೇಲಿ ಕನ್ವೆ ಆಗಿರುತ್ತೆ. ಆದರೆ ಆ ವ್ಯಕ್ತಿ ಆ ಥರ ಅಭಿಪ್ರಾಯ ಇಟ್ಕೊಂಡು ಮಾತೇ ಆಡಿರಲ್ಲ. ಸೊ ಎಂಕರೇಜ್ ಮಾಡೋದಕ್ಕೆ ಹೋಗಬೇಡಿ ಅಂತ ಅಷ್ಟೇ ಹೇಳೋದು. ಆ್ಯಂಡ್ ಫ್ಯಾನ್ಸ್ ವಾರ್ ನೀವು ಹೇಳ್ದಂಗೆ ಹೆಲ್ದಿಯಾಗಿರಬೇಕು. ಬಟ್ ಕನ್ನಡ ಸಿನಿಮಾ ಅಂತ ಯಾವುದೇ ದೊಡ್ಡ ನಟರಾದರೂ ಸರಿ, ಹೊಸಬ್ರಾಗಿದ್ರು ಸರಿ, ನಮ್ಮ ಸಿನಿಮಾ ಅಂತ ಲೆಟ್ಸ್ ಸೆಲೆಬ್ರೇಟ್ ಇಟ್. ಬೇರೆ ಭಾಷೆ ಸಿನಿಮಾ ಎಲ್ಲ ರಿಲೀಸ್ ಆದಾಗ ನಾವು ಎಲ್ಲರೂ ಎಷ್ಟು ಇಷ್ಟಪಟ್ಟು ನೋಡ್ತೀವಿ. ಯಾವ ಹೀರೋದಾಗಿದ್ರು ಸರಿ, ಬೀಟ್ ರಜನಿ ಸರ್ ಆಗಿರ್ಬೋದು, ಚಿರಂಜೀವಿ ಸರ್ ಆಗಿರ್ಬೋದು, ಅಲ್ಲು ಅರ್ಜುನ್ ಅವ್ರದ್ದಾಗಿರ್ಬೋದು, ಇಲ್ಲ ಧನುಷ್, ಸೇತುಪತಿ, ಎಲ್ಲರೂ ಸಿನಿಮಾನ ನಾವು ಎಷ್ಟು ಚೆನ್ನಾಗಿ ನೋಡ್ತೀವಿ, ಎಂಕರೇಜ್ ಮಾಡಿ ಸೆಲೆಬ್ರೇಟ್ ಮಾಡ್ತೀವಿ. ಇಲ್ಲಿ ನಮ್ಮ ಸಿನಿಮಾ, ನಮ್ಮವರು, ನಮ್ಮ ಮನೆಯವ್ರ ಸಿನಿಮಾ ಮಾಡಿದಾಗ ಯಾಕಷ್ಟೊಂದು ಇಗ್ನೋರೆನ್ಸು ಮತ್ತು ನೆಗ್ಲಿಜೆನ್ಸು, ಅದು ನನಗೆ ಪರ್ಸ್ನಲಿ ಬೇಜಾರು. ನಾನು ಇದ್ರ ಬಗ್ಗೆ ತುಂಬ ಮಾತಾಡ್ತೀನಿ. ಯಾಕೆ ಹೂ ಇಸ್ ಡೂಯಿಂಗ್ ದಿಸ್ ಫ್ಯಾನ್ ವಾರ್? ಯಾರು ಇದನ್ನು ಸ್ಪಾರ್ಕ್ನ ಕ್ರಿಯೇಟ್ ಮಾಡ್ತಿರೋದು? ಹಿಂಗೆ ಒಂದು ಸತಿ ಲೈಟ್ ಮಾಡಿದ ತಕ್ಷಣ ಎಷ್ಟು ದಗ ಅಂತ ಉರಿಯತ್ ನೋಡೋಣ, ಅದನ್ನು ಮಜಾ ಮಾಡೋಣ ಅನ್ನೋರು ತುಂಬ ಜನ ಇದ್ದಾರೆ ಇಲ್ಲಿ. ಅದನ್ನು ಹಾರಿಸೋಣ, ತಣ್ಣಗೆ ಮಾಡೋಣ. ನನಗನ್ಸುತ್ತೆ ಎಲ್ಲರೂ ವೈಯಕ್ತಿಕವಾಗಿ ಅವರವರ ಫ್ಯಾನ್ಸ್ಗೆ ಅವರವ್ರ ಹೀರೋಗಳೇ ಹೇಳಬೇಕು, ಅವರೇ ಇನಿಷಿಯೇಟಿವ್ ತಗೋಬೇಕು. ಬೇರೆ ಯಾರು ತಗೊಂಡ್ರು ಹೇಳೋಕ್ಕಾಗಲ್ಲ. ಈಗ ರಚಿತಾ ಅವ್ರ ಫ್ಯಾನ್ಸ್ಗೆ ರಚಿತಾ ಅವರೇ ಹೇಳಬೇಕು, ಶಿವಣ್ಣ ಅವ್ರ ಫ್ಯಾನ್ಸ್ಗೆ ಶಿವಣ್ಣ ಅವರೇ ಹೇಳಬೇಕು, ದರ್ಶನ್ ಅವ್ರ ಫ್ಯಾನ್ಸ್ಗೆ ದರ್ಶನ್ ಅವರೇ ಹೇಳಬೇಕು, ಸುದೀಪ್ ಅವ್ರ ಫ್ಯಾನ್ಸ್ಗೆ ಸುದೀಪ್ ಅವರೇ ಹೇಳಬೇಕು. ನೀವು ಹಿಂಗೆ ಹೋಗ್ತಾ ಇರೋ ದಾರಿ ಸರಿ ಇಲ್ಲ. ಯು ಥಿಂಕ್ ಅವ್ರು ಯಾರೂ ಅದನ್ನ ಮಾಡ್ತಿಲ್ಲ ಅಂತ ಅಲ್ಲ, ಮಾಡ್ತಿದ್ರು ಕೂಡ ಕೇಳೋ ವ್ಯವಧಾನ ಅವ್ರಿಗೂ ಇರಬೇಕು. ಇದೇ ಹೇಳಿದ್ರಲ್ಲ ಸೆಕೆಂಡ್ ಒನ್, ದಟ್ ಇಸ್ ಆ ವ್ಯವಧಾನ ಅವರಲ್ಲೂ ಇರಬೇಕು. ಪ್ರಬುದ್ಧತೆ ಅವರಲ್ಲಿ ಇಲ್ಲ. ಐ ಟೆಲ್ ಯು ಸಮಥಿಂಗ್ ಲಕ್ಷ್ಮಿ, ನಾವಿಬ್ರು ಅವಾಗಲೇ ಮಾತಾಡ್ಕೊಂಡಂಗೆ ಎಲ್ಲರೂ ತುಂಬ ಚೆನ್ನಾಗಿದ್ದಾರೆ. ಅಂದರೆ ದ ಹಾರ್ಡ್ ಕೋರ್ ಫ್ಯಾನ್ಸ್ ಅಂತ ನಾವೇನು ಹೇಳ್ತೀವಲ್ಲ, ಅವ್ರದ್ದು ಯಾರ್ದು ಪ್ರಾಬ್ಲಮ್ ಇಲ್ಲ. ಕೆಲವ್ರು ಇರ್ತಾರಲ್ಲ, ಯಾರಿಗೂ ಆಗದೆ ಇರೋರು ಅಂಥವ್ರು ಮಾಡ್ತಿರ್ತಾರೆ ಪಾಪ. ನಾವು ಒಂದು ಕ್ಯಾಟಗರಿಗೆ ನಾವು ಅದನ್ನು ಹಾಕ್ಬಿಟ್ಟು ಮಾತಾಡೋದು, ಜನರಲೈಸ್ ಮಾಡೋದು ತಪ್ಪಾಗುತ್ತೆ. ಸೊ ಐ ಪರ್ಸ್ನಲಿ ಡೋಂಟ್ ಎಂಕರೇಜ್ ದಿಸ್. ಅವ್ರಿಗೇನು ಹೇಳೋಕ್ಕಾಗಲ್ಲ ಲಕ್ಷ್ಮಿ. ನಾವು ಮಾಧ್ಯಮದಲ್ಲಿ ಕೂತ್ಕೊಂಡು ಒಂದು ಇಂಟರ್ವ್ಯೂಲಿ ಕೂತ್ಕೊಂಡು ನಾನೇನು ಆಸ್ಟ್ರಾಲಜರಾ, ಇಲ್ಲ ನಾನೇನಾದರೂ ನಾನು ನಾನೇನೋ ಒಂದು ಬೋಧನೆ, ಒಂದು ಸ್ಪೀಚ್ ಕೊಡ್ತಿದ್ದೀನಿ, ಇಲ್ಲ ಸದ್ಗುರು ಅವ್ರ ಥರನ ಇಲ್ಲ.
ಆ್ಯಂಡ್ ಸದ್ಗುರು ಅವ್ರು ಹೇಳೋದನ್ನ ಕೆಲವ್ರು ಯಾರೂ ಕೇಳಲ್ಲ. ಬೇಡ, ಮನೇಲಿ ಅಮ್ಮ ಅಪ್ಪ ಹೇಳೋದನ್ನೇ ಕೇಳಲ್ಲ, ಇನ್ನು ನಾವ್ಯಾರು ಅವ್ರಿಗೆ? ಅದು ಅವ್ರಿಗೆ ಮನ್ಸಿಗೆ ಬರಬೇಕು, ನಾನು ಮಾಡ್ತಿರೋದು ತಪ್ಪು, ಇದು ತಪ್ಪನ್ನ ನಾನು ಕೆಲವೊಂದು ನನ್ನ ಪರ್ಸ್ನಲ್ ಕೆಲಸಕ್ಕೆ ನಾನು ಯಾಕೆ ಇದನ್ನು ಟೈಮ್ನ ಕೊಡಬಾರ್ದು? ನಿನಗೆ ಅಂತ ನಿನ್ನ ಫ್ಯಾಮಿಲಿ ನಂಬ್ಕೊಂಡಿರ್ತಾರೆ ಅಲ್ವಾ? ಜೊತೆಗೆ ನೀನು ಇಷ್ಟಪಡುವಂಥ ಒಬ್ಬ ನಟ ನಟಿ, ಅವ್ರಿಗೆ ಇಂಪಾರ್ಟೆನ್ಸ್. ಎಲ್ರಿಗೂ ಒಳ್ಳೆ ರೀತಿಯಲ್ಲಿ ನಡ್ಸ್ಕೊಂಡು ಹೋಗೋಣ, ಸೊಸೈಟಿಲಿ ಒಂದು ಒಳ್ಳೆ ಹೆಸರು ಪಡೆಯೋಣ, ಒಂದು ಒಳ್ಳೆ ರೀತಿಲಿ ಸೆಲ್ಫ್ ಐಡೆಂಟಿಟಿ ಸಿಗಲಿ, ಅಷ್ಟು ಮಾತ್ರ ಹೇಳ್ಬೋದು. ಲೈಫ್ ಇಸ್ ವೆರಿ ಶಾರ್ಟ್, ಮೇಕ್ ಇಟ್ ಸ್ವೀಟ್. ಮೇಕ್ ಇಟ್ ಸ್ವೀಟ್ ಅಷ್ಟೇ. ನನಗೊಂದು ಪ್ರಶ್ನೆ, ನೀವು ಇದನ್ನ ಹೆಂಗೆ ತಗೊಂತೀರೋ ಗೊತ್ತಿಲ್ಲ, ಹೇಳಿ. ನಿಮಗೂ ಸುದೀಪ್ ಸರ್ಗೂ ಏನಾಗಿದೆ ಅಂತ. ಏನಕ್ಕೆ ಅಂತಂದ್ರೆ ರೀಸೆಂಟಾಗಿ ಬಂಡೆ ಮಹಾಕಾಳಮ್ಮ ಟೆಂಪಲಲ್ಲಿ ಹಲ್ಕಾ ಡಾನ್ ಸಿನಿಮಾದ ಒಂದು ಮುಹೂರ್ತ ಆಗುತ್ತೆ. ನೀವು ಅಲ್ಲಿ ಗೆಸ್ಟ್ ಆಗಿ ಹೋಗಿರ್ತೀರಾ, ಸುದೀಪ್ ಸರ್ ಬಂದಿರ್ತಾರೆ, ಅಕ್ಕಪಕ್ಕದಲ್ಲೇ ಇರ್ತೀರಾ, ಒಟ್ಟಿಗೆ ಕೆಲಸ ಮಾಡಿದ್ದೀರಾ. ಬಟ್ ನಾನು ತುಂಬ ವಿಡಿಯೋನ ಒಂದು 10 ಸರಿ ನೋಡಿದ್ದೀನಿ ನಾನು. ವಾಟ್ಸ್ ರಾಂಗ್ ವಿತ್ ದಿಸ್? ಯಾರು ವಿಡಿಯೋ ಮಾಡಿದವನು? ನೀವು ತರ್ಲೆಗಳು ಏನ್ ಗೊತ್ತಾ ವಿಷಯ? ಬಾಯ್ ಬಾಯ್ ಅಂತ ಕೂಡ ಇಲ್ಲ ಅದು ಆಕ್ಚುಲಿ ಆ ಕ್ಲಿಪ್ ಅದು ಯಾಕೆ ಹಾಕಿಲ್ಲ ಅಂತ ಗೊತ್ತಿಲ್ಲ. ನಾನೇ ನಮ್ಮ ಯೂಟ್ಯೂಬರ್ಸ್ಗೆ ಹೇಳಿದ್ದೀನಿ, ಯಾಕ್ರು ಈ ಕ್ಲಿಪ್ ಹಾಕಿಲ್ಲ ಅಂತ. ಶಿವಣ್ಣ ಮತ್ತೆ ಗೀತಕ್ಕ ಇಬ್ರು ಮುಂದೆ ಬರ್ತಾರೆ, ಅವ್ರ ಹಿಂದೆ ಸುದೀಪ್ ಸರ್ ಇರ್ತಾರೆ. ಹಿ ಸೆಡ್ ಹಾಯ್, ನಾನು ಹಾಯ್ ಅಂತ ಹೇಳಿ ತಪ್ಕೊಂಡು ಐ ಗೇವ್ ಅ ಹಾಕ್ ಟು ಹಿಮ್. ಹಿ ಸೆಡ್ ವಾಟ್ಸ್ ಹ್ಯಾಪ್ನಿಂಗ್, ವೇರ್ ಆರ್ ಯು ಹ್ಯಾವ್ ಲಾಸ್ಟ್, ಹಾಗೆಲ್ಲ ಹೇಳಿ ಮಾತಾಡಿದ್ದೀವಿ. ನಾವು ಮಾತಾಡ್ತೀವಿ. ಆ ಬ್ರೇಕ್ಫಾಸ್ಟ್ ಹಾಲ್ ಏನಿದೆ ಅಲ್ವಾ, ಅಲ್ಲಿ ಒಂದು ಡೈನಿಂಗ್ ಹಾಲ್, ಅದು ಅಲ್ಲಿಂದ ನಾವು ಅವರು ಈ ಕಡೆ ನಮ್ಮ ಕಾರ್ಯಕ್ರಮಕ್ಕೆ ಬರ್ತಿರ್ಬೇಕಾದ್ರೆ, ಗರ್ಭಗುಡಿ ಒಳಗಡೆ ಬರ್ತಿರ್ಬೇಕಾದ್ರೆ, ದಟ್ಸ್ ವೇರ್ ಐ ಮೆಟ್ ಸುದೀಪ್ ಸರ್. ಆ್ಯಂಡ್ ಹೂ ಸೆಡ್ ನನಗೂ ಅವ್ರಿಗೂ ಮನಸ್ತಾಪ. ಈಗಲೂ ಕೂಡ ಐ ವಾಚ್ ಹಿಸ್ ಶೋ ಬಿಗ್ ಬಾಸ್. ಆ್ಯಂಡ್ ಇನ್ಫ್ಯಾಕ್ಟ್ ನಾನು ಹೇಳಿದ್ದೀನಿ ಅವ್ರ ಸ್ಟೈಲಿಂಗ್ ತುಂಬ ಚೆನ್ನಾಗಿದೆ ಅಂತ. ಆ್ಯಂಡ್ ಐ ಲೈಕ್ ಹಿಸ್ ನ್ಯೂ ಲುಕ್ ವೇರ್ ಹಿ ಟೈಸ್ ಹಿಸ್ ಏರ್. ಅದು ನೀಟಾಗಿ ಕ್ರಿಂಪಾಗಿ ಹಿಂಗೆ ಟೈ ಮಾಡ್ತಾರಲ್ಲ, ತುಂಬ ಚೆನ್ನಾಗಿ ಕಾಣ್ತಾರೆ ಅವರು. ನನಗಂತೂ ಪರ್ಸ್ನಲಿ ಯಾರ ಮೇಲೂ ನಾನು ಗ್ರಡ್ಜ್ ಇಲ್ಲ ನನಗೆ ಯಾರಿಗೂ ಆ ಒಂದು ಸಂಬಂಧಗಳು ಸರಿ ಇಲ್ಲ. ನನಗೆ ಇದು ಗೊತ್ತಿರ್ಲಿಲ್ಲ. ಕೇಳಿದಾಗ ಅಲ್ಲ, ಅದು ಜನಕ್ಕೂ ಗೊತ್ತಾಗಬೇಕು, ನನಗೆ ಗೊತ್ತಾಗಿಲ್ಲ ಅಂತ ಅಂದಾಗ ಜನಕ್ಕೆ ಹೇಗೆ ಗೊತ್ತಾಗುತ್ತೆ? ಅದಕ್ಕೆ ನಾನು ಕೇಳಿದ್ದು, ನೀವು ಉತ್ತರ ಕೊಟ್ಟಿದ್ದು. ಸೋ ಸ್ವೀಟ್ ಆಫ್ ಯು. ಯಾಕಂತಂದ್ರೆ ಅದು ಹೆಂಗಾಗ್ಬಿಟ್ಟಿದೆ ಅಂದರೆ, ಈಗ ದರ್ಶನ್ ಅವ್ರಿಗೆ ಎಷ್ಟು ಆಪ್ತರೋ ರಚಿತಾ ಅವರು ಸುದೀಪ್ ಅವ್ರಿಗೂ ಅಷ್ಟೇ ಆಪ್ತರು. ಆದರೆ ದರ್ಶನ್ ಅವರು ಕ್ಯಾಂಪಲ್ಲೇ ಜಾಸ್ತಿ ಕಾಣಿಸ್ಕೊತಾರಲ್ಲ ಅಂತ ಒಂದು 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 ಇದು ಬಂದ್ಬಿಟ್ಟಿದೆ ಥಾಟ್. ಬಟ್ ನೀವು ಈಗ ಹೇಳಿದ್ರಲ್ಲ, ಅದು ತುಂಬ ಜನಕ್ಕೆ ಗೊತ್ತಿಲ್ಲ. ಗುಡ್. ಅದೇ ಹೇಳೋದು ನಾನು ದರ್ಶನ್ ಸರ್ ಜೊತೆ ಅವರ ಒಂದು ಒಳ್ಳೆ ಏನಂತಾರೆ ರಿಲೇಷನ್ಶಿಪ್ಪಲ್ಲಿ ಇದ್ದೀನಿ ಅಂತ ಅಂದ ತಕ್ಷಣ ನಾನು ಯಾರ ಜೊತೆ ಸಂಬಂಧ ಇಟ್ಕೋಬಾರ್ದು ಅಂತ ಇಲ್ಲ. ಆ್ಯಂಡ್ ದರ್ಶನ್ ಸರ್ ಕೂಡ ಆ ಥರ ಯಾವುದೇ ಥರ ಹೇಳಿಲ್ಲ. ಆ್ಯಂಡ್ ಎಲ್ರದ್ದು ಅವ್ರದ್ದೇ ಆದಂಥ ಒಂದು ಲೈಫ್ ಇರುತ್ತೆ, ಅವ್ರದ್ದೇ ಆದಂಥ ಒಂದು ಆಯ್ಕೆಗಳಿರುತ್ತೆ. ಆ್ಯಂಡ್ ಹಿ ಹ್ಯಾಸ್ ನೆವರ್ ಸ್ಟಾಪ್ಡ್ ಮೀ ಆರ್ ಹಿ ಹ್ಯಾಸ್ ನೆವರ್ ಬ್ಲಾಕ್ಡ್ ಮೀ ಬೈ ಸೇಯಿಂಗ್ ನೀ ಅವ್ರ ಜೊತೆ ಮಾತಾಡೋಂಗಿಲ್ಲ ಇವ್ರ ನೋ. ಆ್ಯಂಡ್ ಐ ಆಮ್ ಬೀಯಿಂಗ್ ವೆರಿ ಲಾಯಲ್ ಟು ಹಿಮ್. ಆ್ಯಂಡ್ ನಾನು ಹೇಳ್ದಂಗೆ ಪ್ರತಿ ಬಾರಿ ಇವಾಗ ನಾನು ಸುದೀಪ್ ಸರ್ ಏನಾದರೂ ನನ್ನನ್ನು ಇಂಟ್ರಡ್ಯೂಸ್ ಮಾಡಿದ್ದಿದ್ರೆ ಇವತ್ತು ಸುದೀಪ್ ಸರ್ ಹೆಸರೇ ಹೇಳ್ತಿದೆ. ನಾನು ವಜ್ರೇಶ್ವರಿ ಕಂಬೈನ್ಸಿಂದ ಬಂದಿದ್ರೆ ನಾನು ಆ ಹೆಸರು ಹೇಳಿ ನಾನು ಯಾರಾದರೂ ಹೊಸ ಬ್ಯಾನರ್ ಲಾಂಚ್ ಮಾಡಿರೋದು, ಹೊಸ ಹೀರೋ ಜೊತೆ ನಾನು ಏನಾದರೂ ಇಂಟ್ರಡ್ಯೂಸ್ ಆಗಿದ್ರೆ ನಾನು ಅವ್ರ ಹೆಸರು ಹೇಳ್ತಿದ್ದೆ. ಆ್ಯಂಡ್ ಲಕ್ಕಿಲಿ ನಾನು ಇವ್ರ ಜೊತೆ ಇಂಟ್ರಡ್ಯೂಸ್ ಆಗಿರೋದ್ರಿಂದ, ಇವ್ರು ನನ್ನನ್ನು ಇಂಟ್ರಡ್ಯೂಸ್ ಮಾಡಿರೋದ್ರಿಂದ ತಪ್ಪೇನಿದೆ ನಾನು ಅವ್ರ ಹೆಸರು ಹೇಳೋದು, ಅವ್ರ ಬಗ್ಗೆ ಮಾತಾಡೋದು, ಅವ್ರ ಜೊತೆ ಕಾಣಿಸ್ಕೊಳ್ಳೋದು, ಆ್ಯಂಡ್ ಅವ್ರಿಗೆ ಸಪೋರ್ಟ್ ಮಾಡೋದ್ರಲ್ಲಿ ತಪ್ಪೇನಿದೆ?